ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ, ಸಖತ್ತಾಗಿದ್ದಾರೆ ಅನ್ಕೋತೀನಿ. ಇವತ್ತಿನ ರಿಯಾಕ್ಷನ್ ವಿಡಿಯೋ ಬಂದ್ಬಿಟ್ಟು ಒಂದು ಉಡಾಳ್ ಮೂವಿ ಅಂತ. ಸೊ ನವೆಂಬರ್ 14 ರಿಲೀಸ್ ಆಗಿದೆ. ಆ ಮೂವಿದು ಒಂದು ಸಾಂಗ್ ರಿಲೀಸ್ ಆಗಿದೆ, ಅದನ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಇದರಲ್ಲಿ ಮಜಾ ಏನಪ್ಪಾ ಅಂದ್ರೆ, ಸೊ ಇದರಲ್ಲಿ ಖುಷಿ ಪಡೋ ವಿಷಯ ಏನಂದ್ರೆ, ಸೊ ಈ ಸಾಂಗ್ ನ ನಮ್ಮ ಮಾಳು ನಿಪ್ನಾಳ್ ಬೈ ಅವರು ಸಿಂಗಿಂಗ್ ಮಾಡಿದ್ದಾರೆ ಗೈಸ್. ಅಂದ್ರೆ ಮಾಳು ನಿಪ್ನಾಳ್ ಬೈ ಈ ಸಾಂಗ್ ನ ಆಡಿದ್ದಾರೆ. ಸೊ ಒಂದು ಬೇರೆ ಲೆವೆಲ್ ಅನ್ಕೊಳ್ಳಿ. ಅಂಡ್ ಸಾಂಗ್ ನೇಮ್ ಬಂದ್ಬಿಟ್ಟು ಹುಡಿ ಶಾವ್ಗೆನ್ ಮಜ್ಜಿಗೆ ಅಂತ. ಅಂದ್ರೆ ಉತ್ತರ ಕರ್ನಾಟಕದ ಒಂದು ಫೇವರೇಟ್ ಡೈಲಾಗ್ ಇದು, ಹುಡಿ ಶಾವ್ಗೆನ್ ಮಜ್ಜಿಗೆ ಅಂತ. ಸೊ ಇದ್ರ ಮೇಲೆ ಒಂದು ಸಾಂಗ್ ಮಾಡಿದ್ದಾರೆ. ಸೊ ಆ ಸಾಂಗ್ ನ ನಮ್ಮ ಮಾಳು ನಿಪ್ನಾಳ್ ಬೈ ಆಡಿರೋದು ಒಂದು ಖುಷಿ ಕೊಡುತ್ತೆ. ಅಂಡ್ ಲಿರಿಕ್ಸ್ ಬಂದ್ಬಿಟ್ಟು ಗೈಸ್ ಯೋಗರಾಜ್ ಭಟ್ ಅವ್ರ ಕಡೆಯಿಂದ. ಅಂಡ್ ನೇಮ್ ಅಂದ್ರೆ ಸಾಂಗ್ ನೇಮ್ ಬಂದ್ಬಿಟ್ಟು ಹುಡಿ ಶಾವ್ಗೆನ್ ಮಜ್ಜಿಗೆ. ಅಂಡ್ ಸಿಂಗರ್ಸ್ ಬಂದ್ಬಿಟ್ಟು ಮಾಳು ನಿಪ್ನಾಳ್ ಬೈ ಅಂಡ್ ಸೃಷ್ಟಿ ಶಾಮ್ನೂರ್ ಅಂತ. ಅಂಡ್ ಈ ಸಾಂಗ್ ಅಲ್ಲಿ ಸೊ ಇನ್ನೊಬ್ಬರು ಸಿಂಗರ್ ಇದೆ, ಅದೇ ಅಂದ್ರೆ ಹೀರೋ ಇದಾರಲ್ಲ, ಸೊ ಹೀರೋನು ಕೂಡ ಈ ಸಾಂಗ್ ನ ಅಂದ್ರೆ ಈ ಸಾಂಗ್ ಅಲ್ಲಿ ಸಿಂಗ್ ಮಾಡಿದ್ದಾರೆ. ಸೊ ಹೀರೋ ನೇಮ್ ಬಂದ್ಬಿಟ್ಟು ಪೃಥ್ವಿ ಶಾಮ್ನೂರ್ ಅಂತ. ಅಂಡ್ ಗೈಸ್ ಹೀರೋನಿ ನೇಮ್ ಬಂದ್ಬಿಟ್ಟು ರಿತಿಕಾ ಶ್ರೀನಿವಾಸ್ ಅಂತ. ಸೊ ಲಿರಿಕ್ಸ್ ಬಂದ್ಬಿಟ್ಟು ಗೈಸ್ ಯೋಗರಾಜ್ ಭಟ್ಸ್ ಅವರು. ಅಂಡ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಚೇತನ್ ಡ್ಯಾವಿ ಅವ್ರ ಕೈ. ಸೊ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಕಾರ್ವಾ ಮಿನಿ ಕಡಿಂಗ್ ಗೋಲ್ ಗುಂಬಸ್ ತೋರ್ಸವ್ರೆ. ಯೋಗರಾಜ್ ಶ್ರೀನಿವಾಸ್. ನೀನು ಕಾಲ ಹೇಳಿ ತಲಿಯ ಮ್ಯಾಲ ಹೊತ್ತು ಮಾಡ್ತಾನಿ, ನೀನು ಸಗಣಿ ತೋರಿಸಿ ಸಕ್ರಿ ಅಂದ್ರು ತಿಂದ ಬಿಡ್ತಾನಿ. ನೀನು ಕಾಲ ಹೇಳಿ ತಲಿಯ ಮ್ಯಾಲ ಹೊತ್ತು ಮಾಡ್ತಾನಿ, ನೀನು ಸಗಣಿ ತೋರಿಸಿ ಸಕ್ರಿ ಅಂದ್ರು ತಿಂದ ಬಿಡ್ತಾನಿ. ಒಳಗ ಪ್ಯಾರ ಹೈ ಕುಣಿಯೋನು ತಕ್ಕತೆ ಹೊಡಿಶಾವಿಯಾಗ ಮಜ್ಗಿ, 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 ಹೊಡಿಶಾವಿಯಾಗ ಮಜ್ಗಿ. ನೀನು ಕಾಲ ಹೇಳಿ ತಲಿಯ ಮ್ಯಾಲ ಹೊತ್ತು ಮಾಡ್ತಾನಿ, ನೀನು ಸಗಣಿ ತೋರಿಸಿ ಸಕ್ರಿ ಅಂದ್ರು ತಿಂದ ಬಿಡ್ತಾನಿ. ಬ್ರೋ ಏನಂದ್ರೆ ಸೊ ಅಂದ್ರೆ ಹೀರೋ ಹೀರೋಯಿನ್ ಇದಲ್ಲ, ಅಂದ್ರೆ ಒಂದು ಅಂದ್ರೆ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಇದೆ ಬೈ. ಸೊ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಕೊಟ್ಟವ್ರೆ ಚೇತನ್ ಬೈ ಅವರು, ಅಂದ್ರೆ ಚೇತನ್ ಸರ್ ಅವರು ನೆಕ್ಸ್ಟ್ ಲೆವೆಲ್ ಕೊಟ್ಟವ್ರೆ. ಸೊ ಆ ಮ್ಯೂಸಿಕ್ ತಕ್ಕಂಗೆ ಇವ್ರು ಸ್ಟೆಪ್ ಹಾಕೊಂಡು ಒಂದು ಎನರ್ಜಿ ಇದೆ ಅಲ್ಲ ಬ್ರೋ. ಅಂದ್ರೆ ಇವಾಗ 2-3 ಮೂವೀಸ್ ಮಾಡಿರೋ ತರ, ಅಂದ್ರೆ ಒಂದ್ 2-3 ಮೂವಿಲ್ ಮಾಡಿರೋ ತರ. ಅಂದ್ರೆ ಫಸ್ಟ್ ಮೂವಿ ಅಂತ ಇವ್ರದ್ದು ಅನ್ಸೋದಿಲ್ಲ. ಸೊ ಮೇ ಬಿ ಇವ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ಸೊ ಯಾವ್ದೋ ಮೂವಿಲ್ ವರ್ಕ್ ಮಾಡಿರ್ಬೇಕು, ಏನೋ ಗೊತ್ತಿಲ್ಲ. ಅಂಡ್ ನಾನು ನೋಡಿದ್ರೆ ಹೊಸಬ್ರು ಅನ್ಕೋತಿದ್ದೀನಿ, ಅಂದ್ರೆ ಹೊಸಬ್ರೆ ಇವರು. ಸೊ ಅಂದ್ರೆ ಒಂದ್ 2-3 ಮೂವಿಲಿ ಸೊ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋ ತರ, ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರೋ ತರ ತೋರಿಸ್ತಾರೆ. ಅಂದ್ರೆ ಫಸ್ಟ್ ಮೂವಿ ಇವ್ರದ್ದು ಅನ್ಸೋದಿಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಅನ್ಕೊಳ್ಳಿ. ಅಂಡ್ ಆ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್. ಅಂಡ್ ಸಿಂಗಿಂಗ್ ಸ್ಟೈಲ್ ಇದೆಲ್ಲ ಬ್ರೋ, ಹುಡಿ ಶಾವ್ಗೆನ್ ಮಜ್ಗೆ ಅಂತ. ಸೊ ಅಂದ್ರೆ ಉತ್ತರ ಕರ್ನಾಟಕದ ಒಂದು ಫೇಮಸ್ ಡೈಲಾಗ್ ಅದು, ಒಂದು ಬೇರೆ ಲೆವೆಲ್ ಅನ್ಕೊಳ್ಳಿ. ಸೊ ಮಜಾ ಇದೆ ಸಾಂಗ್ ಅಲ್ಲಿ, ಫುಲ್ ಮಜಾ ಇದೆ. ಸಾಂಗ್ ಸಖತ್ತಾಗಿದೆ. ಬ್ರೋ ರ್ಯಾಪ್ ಆಡ್ ಮಾಡೋರೆ. ನೀನು ಸಗಣಿ ತೋರಿಸಿ ಸಕ್ರಿ ಅಂದ್ರು ತಿಂದ ಬಿಡ್ತಾನಿ. ಉಸಿರಿನಾಗ ಒಲುಮಿ ಒದರುತ್ತೀನಿ ನಿಂತು ಕೇಳಬೇ ತಟ್ಟಗ, ಎಸ್ಸರ ಅನ್ನು ನೋವರ ಅನ್ನು ಉಸಿರು ನಿಲ್ಲಾದರೊಳಗ. ಏನು ಯಾನಿಗೆ ಹೋಗ ಬ್ಯಾಳ್ಯಾನಿಗೆ ನೀನು ಸಿರು ಬ್ಯಾಕ್ ಸೈಡ್ ಬಿಟ್ಟಕ ಹೋಗು ಸೊಬಡಿಗೆ 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 ನಿನ್ನ ಲಂಗ ನೋಡಿ ನಾನು ಮ್ಯಾಚಿಂಗ್ ಲುಂಗಿ ತೊಡತಾನಿ, ಏನ ಅಣ್ಣಕ್ ಹೋಗಿ ಫಸ್ಟ್ ಲೈನ್ ನುಂಗೆ ಬಿಡ್ತಾನಿ. ಒಟ್ಟು ಏನರ ಅನ್ನು ಲವ್ ಪವ್ ಅಂದ್ರ ಹೊಡಿತಾನಿ, ಗೆಡ್ಡಿ ಗೆವ್ವನ್ನಂಗ ನಿಮ್ಮ ಉಂಗ ಅಂದ ಬಿಡ್ತಾನೆ. ಹೋಗ್ಲಿ ಬಿಡು ಬೇ ಬೇಡ. ಹೊಡಿಯೋಡು ಕೈಗೆ ಕೈ ತಾಕ್ಸೋನೇನ್ರಿ ಮೈಗೆ ಮೈ, ಕಾಲಾಗ ಚಪ್ಪಲ ಹೈ ಕುಣಿಯೋನು ತಕ್ಕತೆ. ಹೊಡಿಶಾ ವಿಗ್ಯಾಗ ಮಜ್ಗಿ, ಹೊಡಿಶಾ ವಿಗ್ಯಾಗ ಮಜ್ಗಿ, ಹೊಡಿಶಾ ವಿಗ್ಯಾಗ ಮಜ್ಗಿ, ಹೊಡಿಶಾ ವಿಗ್ಯಾಗ ಮಜ್ಗಿ, ಹೊಡಿಶಾವಿಯಾಗ ಮಜ್ಗಿ, ಹೊಡಿಶಾವಿಯಾಗ ಮಜ್ಗಿ, ಹೊಡಿಶಾವಿಯಾಗ ಮಜ್ಗಿ, ಹೊಡಿಶಾವಿಯಾಗ
ಶಾವಿಗ್ಯಾಗ ಮಜ್ಜಿಗೆ ಹೊಡಿ ಶಾವಿಗ್ಯಾಗ ಮಜ್ಜಿಗೆ ಹೊಡಿ ಶಾವಿಗ್ಯಾಗ ಮಜ್ಜಿಗೆ ಹೊಡಿ ಶಾವಿಗ್ಯಾಗ ಮಜ್ಜಿಗೆ ಹೊಡಿ ಶಾವಿಗ್ಯಾಗ ಮಜ್ಜಿಗೆ ಬ್ರೋ ನೆಕ್ಸ್ಟ್ ಲೆವೆಲ್ ಬ್ರೋ ಸ್ಟೆಪ್ ಇವ್ರದು ಅಲ್ಲ ಬೆಸ್ಟ್. ಹೊಡಿ ಶಾವ್ಗೆ ಮಜ್ಜಿಗೆ ಹೊಡಿ ಶಾವ್ಗ್ಯಾನ್ ಮಜ್ಜಿಗೆ ಗಾಯ್ಸ್. ಮ್ಯೂಸಿಕ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ಲಿರಿಕ್ಸು ಸಖತ್ತಾಗಿತ್ತು ಆ್ಯಂಡ್ ಸಾಂಗು ಇದು ಫುಲ್ ಮಜಾ ಕೊಟ್ಟಿದೆ ಗೈಸ್, ಫುಲ್ ಮಜಾ ಅನ್ಕೊಳ್ಳಿ. ಸೊ ನಾನಂದು ಸಖತ್ತಾಗಿ ಎಂಜಾಯ್ ಮಾಡಿದೆ. ಸೊ ನೀವು ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದು ಒರಿಜಿನಲ್ ಟ್ರ್ಯಾಕ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ಅಲ್ಲೂ ಸಾಂಗ್ ಕೇಳ್ಬಿಟ್ಟು ಸಖತ್ತಾಗಿ ಮಜಾ ಮಾಡಿ. ಆ್ಯಂಡ್ ಗೈಸ್ ಏನಂದ್ರೆ ಸೊ ಹೀರೋ ಹೀರೋಯಿನಿ ತಗೊಳ್ಳೋದಾದ್ರೆ ಫಸ್ಟ್ ಮೂವಿ ಅನ್ಸೋದೆಲ್ಲ ಗೈಸ್, ಅಂದ್ರೆ ಒಂದ್ 2-3 ಮೂವಿ ಮಾಡಿರೋ ಎಕ್ಸ್ಪೀರಿಯನ್ಸ್, ಒಂದ್ 2-3 ಮೂವಿಲಿ ಹೀರೋ ಹೀರೋಯಿನಿ ಮಾಡಿರೋ ಎಕ್ಸ್ಪೀರಿಯನ್ಸ್. ಸೊ ಆ ಮ್ಯೂಸಿಕ್ ತಕ್ಕಂಗೆ ಅವ್ರ ಸ್ಟೆಪ್ಸು ನೆಕ್ಸ್ಟ್ ಲೆವೆಲ್ ಬೈ. ಅಂದ್ರೆ ಮಾಳು ನಿಪ್ನಳ ಬೈ ಸಿಂಗಿಂಗ್ ಸ್ಟೈಲ್ ಆ್ಯಂಡ್ ಆ ಫಿಮೇಲ್ ಸಿಂಗಿಂಗ್ ಇದೆಯಲ್ಲ ಅದು ಬೇರೆ 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 ಲೆವೆಲ್ ಬ್ರೋ. ಅಂದ್ರೆ ನಮ್ಮ ಉತ್ತರ ಕನ್ನಡ ಸ್ಲ್ಯಾಗೆ ಒಂದು ಕನ್ವರ್ಟ್ ಮಾಡ್ತಾರಲ್ಲ, ಸೊ ಅಂದ್ರೆ ಅವ್ರ ವಾಯ್ಸು ಅವ್ರು ಅಂದ್ರೆ ಅವ್ರು ಪ್ರಾಪರ್ ಆಗಿ ಯಾವ್ರು ಅಂತ ನಂಗೆ ಗೊತ್ತಿಲ್ಲ. ಸೊ ಅವ್ರು ಮೇ ಬಿ ಉತ್ತರ ಕರ್ನಾಟಕದವ್ರು ಆಗಿರೋದು ಇಲ್ಲ ಎಲ್ದಿರೋರು ಆಗಿರೋದು, ಬಟ್ ಅಂದ್ರೆ ವರ್ಡ್ಸ್ ಬರಲ್ಲ ಗೈಸ್. ಅಂದ್ರೆ ಸ್ಟಾರ್ಟಿಂಗ್ ಉತ್ತರ ಕರ್ನಾಟಕ ಭಾಷೆಗಳು ವರ್ಡ್ಸ್ ಬರೋದು, ಆದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಸಿಂಗಿಂಗ್ ಕೊಟ್ಟವ್ರೆ. ಸೊ ಬೇರೆ ಲೆವೆಲ್ ಅನ್ಕೊಳ್ಳಿ. ಆ್ಯಂಡ್ ಯೋಗರಾಜ್ ಭಟ್ ಅವ್ರದ್ದು ಲಿರಿಕ್ಸ್ ಬೇರೆ ಲೆವೆಲ್ ಬ್ರೋ. ಒಂದು ಶಾವಿಗೆ ಮಜ್ಜಿಗೆ ಅಂತ ಉತ್ತರ ಕರ್ನಾಟಕದ ಒಂದು ಫೇಮಸ್ ಡೈಲಾಗ್ ಮೇಲೆ ಒಂದು ಸಾಂಗ್ ಬರೆದ್ಬಿಟ್ಟು ಒಂದು ಮೂವಿಲ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ಈ ಮೂವಿನ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಇಲ್ಲಿ ಮೂವಿಲ ಆಕ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ವೇಟ್ ಮಾಡ್ತೀವಿ November 14ಗೆ. ಸೊ ದಯವಿಟ್ಟು ಗೈಸ್ November 14ಗೆ ಮೂವಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಸೊ ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿ ನೋಡ್ಬಿಟ್ಟು ಕನ್ನಡ ಮೂವಿನ ಕನ್ನಡಿಗರ ಬೆಳೆಸ್ಬೇಕಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಬೈ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಬಾಯ್.